ಈಗಲ್ಟನ್ ರೆಸಾರ್ಟ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಭೇಟಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅವಘಡ ನಡೆದ್ರೆ ಯಾರ್ ಹೊಣೆ ಅನ್ನುವಂತಹ ಪ್ರಶ್ನೆ. ನೋಟಿಸ್ ಕೊಟ್ಟು ಬಿಗ್ ಬಾಸ್ ಮನೆ ಕ್ಲೋಸ್ ಮಾಡಿದ್ದಾರೆ. ಎನ್ಒಸಿ ಪಡೆದು ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಲಿ. ನಟ್ಟು ಬೋಲ್ಟಿಗೂ ಬಿಗ್ ಬಾಸ್ಗೂ ಯಾವುದೇ ಸಂಬಂಧವಿಲ್ಲ. ಸುದೀಪ್ಗೂ ಡಿಕೆಶಿಗೂ ತಂದಿಕ್ಕೋದು ಬೇಡ. ಈಗಲ್ಟನ್ ರೆಸಾರ್ಟ್ ಬಳಿ ಶಾಸಕ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಇದೀಗ ಈ ಎಲ್ಲಾ ಕಂಟೆಸ್ಟೆಂಟ್ಗಳು ಈಗಲ್ಟನ್ ರೆಸಾರ್ಟ್ ನಲ್ಲಿ ಇದ್ದಾರೆ. 5 ದಿನಕ್ಕೆ ಅಂತ ಹೇಳಿ ಈ ರೆಸಾರ್ಟ್ ಅನ್ನ ಬುಕ್ ಮಾಡಿಕೊಳ್ಳಲಾಗಿದೆ. ಸಹಜವಾಗಿಯೇ ಇದೀಗ ಡಿಕೆ ಶಿವಕುಮಾರ್ ಅವರ ಮೇಲೆ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಪ್ರತಿಯೊಬ್ಬರೂ ಕೂಡ ಈ ನಟ್ಟು ಬೋಲ್ಟಿಗೂ ಈ ಬಿಗ್ ಬಾಸ್ ಸ್ಟುಡಿಯೋವನ್ನ ಕ್ಲೋಸ್ ಮಾಡಿದ್ದಕ್ಕೂ ಸಂಬಂಧವಿದೆ. ಈ ಹಿಂದೆ ಕೊಟ್ಟಿದ್ದಂತಹ ಹೇಳಿಕೆಗೂ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ. ಒಂದು ಕಡೆ ಜೆಡಿಎಸ್ ಇದನ್ನ ಲಿಂಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಡಿಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿ ಪ್ರಶ್ನೆಯನ್ನ ಮಾಡಿದ್ರು. ಕಲಾವಿದರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಸರ್ಕಾರ ಅಂತ ಹೇಳಿ ನಟ್ಟು ಬೋಲ್ಟಿ ಸರಿ ಮಾಡ್ತಾ ಇರೋದು ಇದೇನಾ ಅನ್ನುವಂತಹ ಪ್ರಶ್ನೆಯನ್ನ ಜೆಡಿಎಸ್ ಮಾಡಿತ್ತು. ಅದರ ಬೆನ್ನಲ್ಲೇ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಈಗ ಬಾಲಕೃಷ್ಣ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಈಗಲ್ಟನ್ ರೆಸಾರ್ಟ್ ಬಳಿ ಹೋಗಿದ್ದಾರೆ. ಎನ್ಒಸಿಯನ್ನ ಪಡೆದುಕೊಂಡು ಮತ್ತೆ ವಾಪಸ್ ಈ ಒಂದು ಶೋವನ್ನ ಆರಂಭ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ನೋಡ್ತಾ ಹೋಗೋಣ ಬನ್ನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಪುರಸಭೆ ಇರ್ಬೋದು, ಇವೆಲ್ಲನೂ ಕೂಡ ಅವರು KEB ಅವರಿಂದ ಎನ್ಒಸಿ ತಗೊಳ್ಳದೇ ಇರ್ಬೋದು, ಇವೆಲ್ಲನೂ ತಗೊಳ್ಳದೇ ಇದ್ರೆ ಆ ಥರ ಅವಘಡಗಳಾಗ್ತವೆ. ಅದಕ್ಕೆ DC ಅವರು ಎಚ್ಚೆತ್ಕೊಂಡು ಅದನ್ನು ಬಹುಶಃ ಕಾರ್ಯರೂಪಕ್ಕೆ ತಂದವರು. ಕೋರ್ಟ್ ಮೇಲೆ ಕೂಡ ಹೋಗ್ತಾ ಇದ್ದಾರೆ ಸರ್. ಕೋರ್ಟು NOC ಕೊಡೋದು ಅದಕ್ಕೂ ನಾನು ಕೋರ್ಟ್ ವಿಚಾರ ನಾನು ಮಾತಾಡೋಕ್ಕೋಗಲ್ಲ. ಬಟ್ NOC ತಗೊಳ್ಳದೆ ಕೋರ್ಟು ಕೂಡ ಪರ್ಮಿಷನ್ ಕೊಡೋಲ್ಲ ಅಂತ ನನಗೆ ತಿಳಿದಿರ್ತಕ್ಕಂಥ ಈ ಎಲ್ಲ ಹೋಗ್ತಾ ಇದ್ದಾರೆ ಸರ್. ಅಂದರೆ ಒಂದು 15 ದಿವಸ ಕಾಲಾವಕಾಶ ಅಂದರೆ ಈ ವರ್ಷ ಬೇಕಾಯ್ತಾ ಸರ್ ಸೀಸ್ ಮಾಡೋದಕ್ಕೆ? ಇಲ್ಲ, ಈಗಲೂ ಶುರುವಾಗಿರೋದು ಬಿಗ್ ಬಾಸ್ 2023 ಆಗಸ್ಟ್ 20ನೇ ತಾರೀಕು. ಇವಾಗ ಶುರು ಅಲ್ಲ ಬಿಗ್ ಬಾಸ್ ಅಲ್ಲ ಸರ್, ಹಾಲಿವುಡ್ಗೆ ಹಲವಾರು ಇದನ್ನ ಕೊಟ್ಟಿದ್ದಾರೆ, ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಪ್ರಾಧಿಕಾರಗಳು ನೋಟಿಸ್ ಕೊಟ್ಟವ್ರೆ, ಎಲ್ಲರೂ ಕೂಡ ನೋಟಿಸ್ ಕೊಟ್ಟವ್ರೆ. ನಾವು ಅವ್ರು ಇವತ್ತು ತಗೋತಾರೆ ನಾಳೆ ತಗೋತಾರಪ್ಪ, ನಾವು ಅನವಶ್ಯಕವಾಗಿ ಅದಕ್ಕೆ ತಲೆ ಹಾಕೋದು ಬೇಡ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೋ. ಆದ್ರೆ ಅವ್ರು ಏನು ಕೂಡ ತೆಗೆದುಕೊಳ್ತಾ ಇರೋದ್ರಿಂದ ಇವಾಗ ಅಂತಿಮವಾಗಿ ಬೀಗ ಜಡಿತಾರೆ. ಅದ ಏನು ಸಮಸ್ಯೆ ಇಲ್ಲದೆ ಹೋದ್ರು ಈ ತರದೆಲ್ಲ ಎನ್ಒಸಿಗಳು ತಗೊಳ್ಳದೆ ಹೋದ್ರು ಜಾಲಿವುಡ್ ಯಾವ ರೀತಿ ಆದಂತ ಪರ್ಮಿಷನ್ ಸಿಕ್ತು ಅನ್ನೋದು ಸರ್. ಆಗ ಜಿಲ್ಲಾಡಳಿತದಿಂದ ಜಾಲಿವುಡ್ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಯಾವ ತರ ಸಿಕ್ತು ಅಂತ ಸರ್. ಮೊದಲನೇದಾಗಿ ಅವರು ಅವಕಾಶ ತಗೊಂಡು ಮಾಡಿದ್ದಾರೆ. ಬಟ್ ಆದ್ರೆ NOCಗಳನ್ನ ಅವರು ಇಷ್ಟೇ NOC ತಗೋತೀವಿ ನಾವು ಒಂದು ಡಿಕೆ ಶಿವಕುಮಾರ್ ಅವ್ರಿಗೂ ತಂದಿರ್ತಕ್ಕಂಥ ಕೆಲಸ ದಯಮಾಡಿ ಮಾಧ್ಯಮದವರು JDS ಇನ್ನೇನು ಕೆಲಸ ಇಲ್ಲ ಅವ್ರಿಗೆ, ಅದು ಇದೇ ಕೆಲಸ. ಸುದೀಪ್ ಅವ್ರ ಬಗ್ಗೆ ನಮಗೆ ನಮ್ಮ ಪಕ್ಷಕ್ಕೆ ಅಪಾರವಾದಂಥ ಗೌರವ ಇದೆ ಅವ್ರ ಮೇಲೆ. ಆದರೆ ಕಾನೂನಾತ್ಮಕವಾಗಿ ಮಾಡಿಲ್ಲ ಅಂತಕ್ಕಂಥ ಬಹುಶಃ ನನಗೆ ಗೊತ್ತಿರಂಗೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಈ ಪ್ರಕ್ರಿಯೆ ಗೊತ್ತಿಲ್ಲ. ಇದು ಇದನ್ನ ಹಾಕಿರ್ತಕ್ಕಂಥದ್ದು ಬೀಗ ಜಟ್ಟಿರ್ತಕ್ಕಂಥ ಪ್ರಕ್ರಿಯೆ, ಅದು ಜಿಲ್ಲಾಧಿಕಾರಿಗಳು ಅವರೇ ತೆಗೆದುಕೊಂಡಿರ್ತಕ್ಕಂಥದ್ದು. ಸರ್ ಈಗ ಒಂದ್ ಕಡೆ ಸೀಲ್ ಡೌನ್ ಆಗಿದೆ ಸರ್. ಒಂದು 15 ದಿವಸ ಕಾಲಾವಕಾಶ ಕೊಡಿ ಅಂತ DC ಅವ್ರ ಹತ್ರ ಹೋಗಿದ್ದಾರೆ ಸರ್. ಇಲ್ಲ, ಹಂಗೆ ಕೊಡಕ್ಕೆ ಬರಲ್ಲ. ನಾನು ಹೇಳಲಿಲ್ಲ, ಅವಘಡಗಳು ನಡೆದ್ರೆ ಅದಕ್ಕೆ ಯಾರು ಹೊಣೆ ಆಗ್ತದೆ? ಜಿಲ್ಲಾಡಳಿತ ಹೊಣೆ ಆಗ್ತದೆ. ಈ ಅವಘಡಗಳು ನಡೀದೇ ಇದ್ರೆ ಇವೆಲ್ಲ ತಗೊಂಡ್ರೆ NOCಗಳೆಲ್ಲ ತಗೊಂಡು ಅವ್ರು ಕಾರ್ಯರೂಪಕ್ಕೆ ತಂದ್ರೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅವಘಡಗಳು ನಡೆಯಲ್ಲ. ಅದರಿಂದ ಈ ಥರ ಎಲ್ಲ ಆಗೋದು ಬೇಡ ಅಂತೇಳಿ ಮಾಡಿದ್ದಾರೆ. ಆ ಥರ ಅವರು ಎಲ್ಲ ರೆಡಿ. ಏನು ಬಿಗ್ ಬಾಸ್ ಒಂದು ತಿಂಗಳು ಮುಂದಕ್ಕೆ ಹಾಕ್ಬಿಟ್ರೆ ಏನು ಪ್ರಾಣ ಹೋಗ್ಬಿಡ್ತದ? ಬಿಗ್ ಬಾಸ್ ಅಲ್ಲ ಸರ್, ಜಾಲಿವುಡ್ ಮ್ಯಾನೇಜ್ಮೆಂಟ್. ಜಾಲಿವುಡ್ ಹೇಳ್ತಾ ಇರೋದು ಅವರು ಮೇನ್ ಬೇಕಾಗಿರೋದು ಬಿಗ್ ಬಾಸ್ ಕಾರ್ಯಕ್ರಮ ನಡಿಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ. ಒಂದು ತಿಂಗಳು ಮುಂದಕ್ಕೆ ಹಾಕ್ಬಿಟ್ರೆ ಒಂದು ತಿಂಗಳಾದ್ಮೇಲೆ ಪಾಪ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ನೋಡ್ತಾರೆ ಬಿಗ್ ಬಾಸ್ನ, ಏನು ತೊಂದರೆ ಇಲ್ಲ. ಅದರಿಂದ ಸರಿಯಾದ ರೀತಿಯಲ್ಲಿ ಎಲ್ಲ NOCಗಳು ತಗೊಂಡು ಸೂಕ್ತವಾದಂಥ ವ್ಯವಸ್ಥೆ ಮಾಡ್ಕೊಂಡು ಮಾಡಲಿ ಅಂತಕ್ಕಂಥದ್ದು ನಾನು ಒಬ್ಬ ನನ್ನ ಶಾಸಕರಾಗಿ ನನ್ನ ಅಭಿಪ್ರಾಯ. ಸಿಲಿಂಡರ್ ಅವಘಡ ಆಗಿರೋದು ಇದೇ ಭಾಗದಲ್ಲಿ. ಹೌದು, ಎಣ್ಣೆ ಆಗಿರೋದು ಇದೇ ಭಾಗದಲ್ಲಿ. ಈ ಥರ ಅವಘಡ ಡಿಕೆ ಶಿವಕುಮಾರ್ ಅವ್ರಿಗೂ ತಂದಿರ್ತಕ್ಕಂಥ ಕೆಲಸ ದಯಮಾಡಿ ಮಾಡಿ. ಕೇಳಿಸ್ಕೊಂಡ್ರಲ್ಲ, ಈಗಷ್ಟೇ ಮಾತನಾಡಿದ್ರು ಬಾಲಕೃಷ್ಣ ಅವರು. NOCಯನ್ನ ಪಡೆದುಕೊಂಡು ಅವರು ಈ ಒಂದು ಬಿಗ್ ಬಾಸ್ ಶೋವನ್ನ ಮುಂದುವರಿಸ್ಕೊಳ್ತಾ ಹೋಗಬಹುದು. ಇದಕ್ಕೂ ಈ JDS ಮಾಡ್ತಾ ಇರುವಂತಹ ಆರೋಪಕ್ಕೂ ಡಿಕೆ ಶಿವಕುಮಾರ್ ಅವರಿಗೂ ಯಾವುದೇ ರೀತಿಯಾದಂತಹ ಒಂದಕ್ಕೊಂದು ಲಿಂಕ್ ಇಲ್ಲ.
ಇದು ತಂದಿಕ್ಕಿ ತಮಾಷೆ ನೋಡುವಂತಹ ಕೆಲಸಗಳಾಗ್ತಾ ಇದೆ, ಅದಕ್ಕೆ ಬ್ರೇಕ್ ಹಾಕಬೇಕಾಗಿದೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು NOCಯನ್ನು ಪಡೆದುಕೊಳ್ಳದೆ ಅವರು ಇದೇ ರೀತಿಯಾಗಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ಸ್ಪರ್ಧಿಗಳಿಗೆ ಏನಾದರೂ ಸಮಸ್ಯೆ ಉಂಟಾದರೆ ಅದಕ್ಕೆ ಯಾರು ಹೊಣೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಈ ಪ್ರಶ್ನೆ ಮಾಡೋದ್ರ ಜೊತೆಗೆ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಕೂಡ ಈ ಸ್ಪರ್ಧಿಗಳಿಗೂ ಕೂಡ ಗೊತ್ತಿರುತ್ತೆ. ಸಹಜವಾಗಿ ಅದೆಲ್ಲದಕ್ಕೂ ಕೂಡ ಅವರು ಸೈನ್ ಹಾಕಿನೇ ಒಳಗಡೆ ಬಂದಿರ್ತಾರೆ. ಸೊ ನಿಯಮ ಉಲ್ಲಂಘನೆಯ ಆರೋಪದ ಅಡಿ ಇದೀಗ ಬಿಗ್ ಬಾಸ್ ನಿವಾಸ ಇದ್ದಂತಹ ಈ ಒಂದು ಜಾಲಿವುಡ್ ಸ್ಟುಡಿಯೋಗೆ ಅಧಿಕಾರಿಗಳು ಬೀಗವನ್ನು ಹಾಕಿದ್ದಾರೆ.